ಕೈಗೆ ಅಧಿಕಾರ ಹಂಚಿಕೆ ಕಗ್ಗಂಟು. ಬ್ರೇಕ್ಫಾಸ್ಟ್ ಮೀಟಿಂಗ್ನತ್ತ ಹೈಕಮಾಂಡ್ ಚಿತ್ತ ನೆಟ್ಟಿದೆ. ಕೈಗೆ ಅಧಿಕಾರ ಹಂಚಿಕೆ ಕಗ್ಗಂಟು ದಿನದಿಂದ ದಿನಕ್ಕೆ ಬಿಗಿಯಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನತ್ತ ಹೈಕಮಾಂಡ್ ಚಿತ್ತ ನೆಟ್ಟಿದೆ. ಇಂದಿನ ಉಪಹಾರ ಕೂಟದ ಬಳಿಕ ಮುಂದಿನ ಪ್ಲಾನ್. ದೆಹಲಿ ಸಭೆಗೂ ಮುನ್ನ ಸಿಎಂ ಬ್ರೇಕ್ಫಾಸ್ಟ್ ಮೀಟ್. ಬ್ರೇಕ್ಫಾಸ್ಟ್ ಮೇಲೆ ನಿಂತಿದ್ಯಾ ವರಿಷ್ಠರ ತೀರ್ಮಾನ? ಹಾಗಾದ್ರೆ ಇಂದಿನ ಸಭೆ ವಿಫಲವಾದ್ರೆ ದೆಹಲಿಯಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಒಂದು ವೇಳೆ ರಾಜ್ಯದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಲಿಲ್ಲ ಅಂತ ಅಂದ್ರೆ ದೆಹಲಿಗೆ ಹೋಗಬೇಕಾಗತ್ತೆ. ದೆಹಲಿಯಲ್ಲಾದ್ರೂ ಈ ಒಂದು ಸಮಸ್ಯೆ ಬಗೆಹರಿಯುತ್ತಾ ಅಂತ ನೋಡ್ಬೇಕಾಗತ್ತೆ. ದಿನದಿಂದ ದಿನಕ್ಕೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಕಗ್ಗಂಟಾಗಿ ಪರಿವರ್ತನೆ ಆಗ್ತಾ ಇದೆ. ಆದ್ರೆ ಇದನ್ನ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಕೆಗೆ ಏನಾದರೂ ಹೈಕಮಾಂಡ್ ಮುಂದಾದ್ರೆ ಯಾವುದೇ ಕಾರಣಕ್ಕೂ ನಾನು ಸಿಎಂ ಹುದ್ದೆಯನ್ನ ಬಿಟ್ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿಯುವ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಏನಾದ್ರು ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಕೆಗೆ ಹೈಕಮಾಂಡ್ ಮುಂದಾದ್ರೆ ಇಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗತ್ತೆ, ನಾನು ಸಿಎಂ ಆಗಲೇಬೇಕು ಅಂತ ಬಿಗಿ ಪಟ್ಟು ಹಿಡಿದು ಕುಳಿತುಕೊಳ್ಳುವ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅಂತ ನೋಡ್ಬೇಕಾಗತ್ತೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ವರದಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ, ಆ ಒಂದು ವರದಿ ಕೂಡ ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಶಾಸಕರು ಸಚಿವರು ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ. ಅದೆಲ್ಲವನ್ನು ಕೂಡ ಈಗ ರಾಹುಲ್ ಗಾಂಧಿ ಅವರ ಮುಂದಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಮತ್ತೊಂದು ಸುತ್ತಿನ ತಂತ್ರ ಮಾಡಿದ್ರ ಡಿಕೆಶಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇರುವ ಡಿಕೆಶಿ. ಹೈಕಮಾಂಡ್ ಬುಲಾವ್ಗೂ ಮೊದಲೇ ಡಿಕೆ ದೆಹಲಿಗೆ. ದೆಹಲಿಯಲ್ಲಿ ರಾಹುಲ್ ಅತ್ಯಾಪ್ತರ ಭೇಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರ. ಸೋನಿಯಾ ಅತ್ಯಾಪ್ತರನ್ನ ಭೇಟಿ ಮಾಡಿದ್ದ ಡಿಕೆಶಿ. ಮಹಾರಾಷ್ಟ್ರದಲ್ಲಿ ಮೂವರನ್ನ ಭೇಟಿ ಮಾಡಿದ ಡಿ.ಕೆ. ಶಿವಕುಮಾರ್. ಮತ್ತೊಂದು ಸುತ್ತಿನ ತಂತ್ರವನ್ನ ಮಾಡಿದ್ರ ಡಿ.ಕೆ. ಶಿವಕುಮಾರ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇರುವ ಡಿ.ಕೆ. ಶಿವಕುಮಾರ್. ಹೈಕಮಾಂಡ್ ಬುಲಾವ್ಗೂ ಮೊದಲೇ ಡಿಕೆ ದೆಹಲಿಗೆ. ಮತ್ತೊಂದು ಸುತ್ತಿನ ತಂತ್ರವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ರ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಬಹಳ ಸೈಲೆಂಟ್ ಆಗಿ ತಮಗೆ ಬೇಕಾಗಿರುವ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮಹಾರಾಷ್ಟ್ರದಲ್ಲಿ ಮೂವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿದ್ರು. ಅದು ಕೂಡ ಸೋನಿಯಾ ಗಾಂಧಿ ಅವರ ಅತ್ಯಾಪ್ತರನ್ನ ಭೇಟಿ ಮಾಡಿದ್ರು. ಆ ಒಂದು ಭೇಟಿಯ ಸಂದರ್ಭದಲ್ಲಿ ಈಗ ರಾಜ್ಯದಲ್ಲಿ ಏನಾಗ್ತಾ ಇದೆ ಪವರ್ ಶೇರಿಂಗ್ ವಿಚಾರವಾಗಿ ಅದೆಲ್ಲವನ್ನು ಕೂಡ ಅವರಿಗೆ ತಿಳಿಸಿರುವ ಸಾಧ್ಯತೆ ಕೂಡ ಇದೆ. ಅತ್ಯಾಪ್ತರ ಮೂಲಕ ಏನಾದರೂ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ನೋಡ್ಬೇಕಾಗತ್ತೆ. ಡಿ.ಕೆ. ಶಿವಕುಮಾರ್ ಅವರು ತಂತ್ರ ಪ್ರತಿತಂತ್ರ ಎಲ್ಲವನ್ನು ಕೂಡ ರೂಪಿಸ್ತಾ ಇದ್ದಾರೆ. ಆದ್ರೆ ಇದನ್ನ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಭೇದಿಸ್ತಾರೆ ಅನ್ನುತ್ತಾ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸಿಕೊಳ್ಳುವಂತೆ ಹೈಕಮಾಂಡ್ ಹೇಳಿದೆ. ಆದ್ರೆ ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೆ ಅಂತ ಕೂಡ ನೋಡ್ಬೇಕಾಗತ್ತೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಾಕ್ತಾ ಇದ್ದಾರೆ. ಜೊತೆಗೆ ಅತ್ಯಾಪ್ತರ ಮೂಲಕವೂ ಕೂಡ ಹೈಕಮಾಂಡ್ ಗಮನ ಸೆಳೀತಾ ಇದ್ದಾರೆ ಡಿ.ಕೆ. ಶಿವಕುಮಾರ್.